ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಒಂದು ದೊಡ್ಡ ವೇದಿಕೆಯಲ್ಲಿ ಭಾಗವಹಿಸಿದ್ರು, ಆಹ್ವಾನವನ್ನು ಕೊಟ್ಟಿದ್ರು. ಸೊ ಆ ಒಂದು ವೇದಿಕೆಯಲ್ಲಿ ಏನಾಯಿತು, ಗಿಲ್ಲಿ ಮತ್ತು ಕಾವ್ಯ ಅವರ ನಡುವೆ ಏನಾಯಿತು, ಹಾಗೆ ರಕ್ಷಿತಾ ಶೆಟ್ಟಿ ಇವರು ಕೂಡ ಇದ್ರು, ಇವರಿಬ್ಬರ ಮಾತುಕತೆ ಹೇಗಿತ್ತು, ಏನೆಲ್ಲ ನಡೀತು, ಸೊ ಎಲ್ಲವನ್ನು ನೋಡ್ತಾ ಹೋಗೋಣ. ಸೊ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಬಹಳ ಸಖತ್ತಾಗಿ ಆಟವನ್ನು ಆಡಿ ಇವತ್ತು ವಿನ್ನರ್ ಪಟ್ಟವನ್ನು ಪಡೆದುಕೊಂಡಿರತಕ್ಕಂತಹ ಗಿಲ್ಲಿ ನಟ ಇವತ್ತು ಸೆಲೆಬ್ರಿಟಿ ಇಲ್ಲದಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲ ವೇದಿಕೆಗಳಲ್ಲೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ, ಹಾಗಾಗಿ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದ್ದಾರೆ. ಸೊ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಸೇರಿ ಒಂದು ವೇದಿಕೆಯನ್ನು ಮಾಡಿದ್ರು, ದೊಡ್ಡ ಮನೆ ಹಬ್ಬ ಅಂತ ಹೇಳಿ. ಸೊ ಈ ಒಂದು ಹಬ್ಬದಲ್ಲಿ ಬಹಳ ಸಖತ್ತಾಗಿ ಮಿಂಚಿದಂತಹ ಸ್ಪರ್ಧಿಗಳು ಅಂತ ಅಂದರೆ ಇವತ್ತು ಗಿಲ್ಲಿ ಮತ್ತು ಕಾವ್ಯ ಹಾಗೆ ರಕ್ಷಿತಾ ಶೆಟ್ಟಿ ಅವರು. ಇವರ ಪರ ಕಾಮಿಡಿ ಕೂಡ ಹೈಲೈಟ್ ಆಗಿತ್ತು. ಸೊ ಗಿಲ್ಲಿ ರೇಗಿಸೋದ್ರಲ್ಲಿ ಎಕ್ಸ್ಪರ್ಟ್, ಹಾಗೆ ಗಿಲ್ಲಿ ಕಾಮಿಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಗಿಲ್ಲಿಯ ಕಾಮಿಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದು. ವೀಕ್ಷಕರೇ, ಸದ್ಯ ಗಿಲ್ಲಿ ಅವರು ಕಾವ್ಯ ಅವರನ್ನ ರೇಗಿಸಕ್ಕೆ ಹೋಗಿದ್ದಾರೆ. ರೇಗಿಸಕ್ಕೆ ಹೋಗ್ತಿದ್ದಂತೆ ಸ್ಪರ್ಧಿಗಳೆಲ್ಲ ಕಾವು 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 ಅನ್ನೋದನ್ನ ರೇಗಿಸಕ್ಕೆ ಶುರು ಮಾಡಿದ್ದಾರೆ. ಸೊ ಅಲ್ಲೇ ವೇದಿಕೆ ಮೇಲೆ ಇದ್ದಂತಹ ಗಿಲ್ಲಿ ನಟ ಮೈಕ್ ಹಿಡ್ಕೊಂಡು ಪ್ರಪೋಸ್ ಮಾಡಲು ಹೋಗಿದ್ದಾರೆ, ರೇಗಿಸಕ್ಕೆ ಹೋಗಿದ್ದಾರೆ. ಸೊ ಈ ವಿಚಾರ ಕೇಳ್ತಿದ್ದಂತೆ ಕಾವ್ಯ ಅವರು ಮೈಕನ್ನ ಕಿತ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಹಾಗೆ ರಕ್ಷಿತಾ ಅವರು ಕೂಡ ಅಲ್ಲೇ ರಿಯಾಕ್ಟ್ ಅನ್ನ ಮಾಡಿದ್ದಾರೆ, ಹೇಳಬೇಡಿ ಅಂತ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಸೊ ಇವು ಬಹಳ ಟ್ರೆಂಡ್ ಆಗಿ ವೈರಲ್ ಆಗಿರತಕ್ಕಂಥದ್ದು. ಸದ್ಯ ಇದು ಕಾಮಿಡಿ ಅಷ್ಟೇ ಅಂತ ಇದೀಗ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಭಾರಿ ಕಾಮಿಡಿಯಲ್ಲಿ ಮಾತನಾಡ್ತಾ ಇದ್ರು. ಈ ರೀತಿಯಾಗಿ ರೇಗಿಸೋ ಕೂಡ ನಿಜಕ್ಕೂ ಜನಗಳಿಗೆ ಖುಷಿ ಆಗ್ತಾ ಇತ್ತು. ಗಿಲ್ಲಿ ನಟ ಬಹಳ ಟ್ರೆಂಡ್ ನಲ್ಲಿ ಇದ್ದಾರೆ, ಬಹಳ ಸಖತ್ತಾಗಿನೇ ಫ್ಯಾನ್ಸ್ಗಳನ್ನ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಗಿಲ್ಲಿ ನಟ ಬಂದಿದ್ದು ಖುಷಿ ಆಯಿತು. ಸೊ ಗಿಲ್ಲಿಗೆ ಬಹಳ ವೇದಿಕೆಗಳು ಸಿಗ್ತಾ ಇರೋದು ಬಹಳ ಖುಷಿ ಆಯಿತು. ಬಹಳ ಫಿಲ್ಮ್ಗಳು ಸಿಗಲಿ, ಹಾಗೆ ಬಹಳ ಆಫರ್ಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯ ಇವತ್ತು ಗಿಲ್ಲಿ ಮತ್ತು ಕಾವ್ಯ ಅವರ ನಡುವಿನ ಕಾಮಿಡಿ ನಿಮ್ಗೆ ಕೂಡ ಇಷ್ಟ ಆಗಿದ್ರೆ ಗಿಲ್ಲಿ ಫಾರ್ ಎವರ್ ಅಂತ ಕಮೆಂಟ್ ಮಾಡಿ. ಹಾಗೆ ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.